ನಮಸ್ಕಾರ. ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ ಯಾರ ಎನರ್ಜಿ ಪಿಕ್ ಆಗುತ್ತೆ ಅಂತ. ಸೊ ನೋಡಿದ್ರಲ್ಲ ನಿನ್ನೆ ಆ್ಯಕ್ಚುಲಿ ಒಂದು ಡೆಕ್ ಯೂಸ್ ಮಾಡಿದ್ದೆ. ಓಕೆನಾ? ಸೊ ಅದರಿಂದನೇ ಹೇಟರ್ಸ್ಗೆ ಏನು ಶಿಕ್ಷೆ ಅಂತ ನೋಡಿದೆ. ಇವತ್ತು ನೋಡಿ ಈ ಡೆಕ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ನೋಡೋಣ ಏನು ನಿಮ್ಮ ಹೇಟರ್ಸ್ ಏನು ಷಡ್ಯಂತ್ರ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಓಕೆನಾ? ಏನು ನಡೀತಾ ಇದೆ ನಿಮ್ಮ ಜೀವನದಲ್ಲಿ. ಎಸ್ ಪಾಪಾ, ಪ್ಲೀಸ್ ಗೈಡ್ ಪಾಪಾ. ಸೊ ಇದೇ ಡೆಕ್ಕು ಯೂಸ್ ಮಾಡ್ತೀನಿ, ಮತ್ತು ಇದರಿಂದನೇ ಹೇಟರ್ಸ್ಗೇನು ಶಿಕ್ಷೆ ನೋಡೋಣ. ಓಕೆನಾ? ಅದು ಬೇರೆ ಎಪಿಸೋಡ್. ಇದು ಏನು ಮಾಡ್ತಾ ಇದ್ದಾರೆ ನಿಮ್ಮ ಹೇಟರ್ಸ್. ಎಸ್ ಪಾಪಾ. ಓಕೆ, ಓಕೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ತುಂಬ ಫುಲ್ಫಿಲ್ಲಿಂಗ್ ಅಂದರೆ ಎಷ್ಟು ಖುಷಿಲಿ ಕೂತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಆಯಿತಾ? ಫುಲ್ ಹ್ಯಾಪಿ ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಇದು ಖಂಡಿತ ನಿಮ್ಮ ಎನರ್ಜಿ ಅಲ್ಲ, ನಿಮಗಾಗಿರೋ ನೋವು. ಆಯಿತಾ? ನಿಮಗೆ ಕೊಟ್ಟಿರೋ ಕಷ್ಟ ನೋಡಿ ನಿಮ್ಮ ಮುಂದೆ ಹೇಳ್ದೇನೆ ಲೈಕ್ ತುಂಬ ಸಂತೋಷ ಪಡ್ತಾ ಇದ್ದಾರೆ. ಏನೋ ಹೇಳ್ತಾರಲ್ವಾ, ಒಂದು ಚೊಂಬು ಹಾಲು ಕುಡಿದಷ್ಟು ಸಂತೋಷ ಅಂತ. ಇಲ್ಲಿ ನೋಡಿ ಎಷ್ಟು ಚೊಂಬು ಹಾಲು ಕುಡ್ದಿದ್ದಾರೆ ಅಂದರೆ ಅಷ್ಟು ಸಂತೋಷ ಪಡ್ತಾ ಇದ್ದಾರೆ. ಅರ್ಥ ಆಯ್ತಾ? ನಿಮಗೆ ಅನ್ಯಾಯ ಮಾಡಿ, ತೊಂದರೆ ಮಾಡಿ ಫುಲ್ ಖುಷಿಲಿದ್ದಾರಪ್ಪ. ಎಸ್ ಬಾಬಾ, ವಾಟ್ ಎಲ್ಸ್ ನೋಡೋಣ ಇರಿ ಏನು ಬರುತ್ತೆ, ಏನು ಮಾಡಿದ್ದಾರೆ ಬಾಬಾ. ಪ್ಲೀಸ್ ಗೈಡ್. ಎಸ್ ಬಾಬಾ. ಓಕೆ, ಇವರು ಎಲ್ಲ ನಿಮ್ಮ ಫ್ಯಾಮಿಲಿಯವರೇನೇ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಫ್ಯಾಮಿಲಿಯವರೇನೇ. ಓಕೆ, ನಿಮ್ಮ ಇರಿ ಇನ್ನೊಂದು ಕಾರ್ಡ್ ತೆಗಿ ಅಂತಿದ್ದಾರೆ, ಒಂದು ನಿಮಿಷ. ಎಸ್ ಬಾಬಾ. ಓ ಮೈ ಗುಡ್ನೆಸ್, ಇದೇನಿದು ಫುಲ್ಲು ಫ್ಯಾಮಿಲಿ ಕಥೆನೇ ಬರ್ತಾ ಇದೆ ಮತ್ತೆ. ಆಯಿತಾ? ಇದೇನು ಮಾಡಿದ್ದಾರೆ ಹೇಳ್ಬಿಡ್ತೀನಿ ಫಸ್ಟು. ಸೊ ಏನೋ ಒಂದು ಷಡ್ಯಂತ್ರ ಮಾಡಿದ್ದಾರೆ. ಆಯಿತಾ? ಒಂದು ಷಡ್ಯಂತ್ರ ಮಾಡಿದ್ದಾರೆ ನಿಮಗೆ ಅಂತಲೇ. ಅರ್ಥ ಆಯ್ತಾ? ನಿಮ್ಮ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಯಾರೋ ಫ್ಯಾಮಿಲಿಯವರು ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಪಾರ್ಟ್ನರ್ಗೆ ಸಾಥ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅರ್ಥ ಆಯ್ತಾ? ಅಂದರೆ ಇವ್ರು ಯಾರು ಅಂತ ಮುಂದಕ್ಕೆ ನೋಡೋಣ ಏನಾದ್ರು ಬರುತ್ತಾ ಅಂತ. ಸೊ ಅದರಿಂದ ನೀವು ಸಖತ್ ಬೇಜಾರಾಗಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಫಸ್ಟು. ಓಕೆನಾ? ಸೊ ಯಾರೋ ನಿಮ್ಮ ಎನಿಮಿ, ಓಕೆನಾ, ಎನಿಮಿ ಫ್ಯಾಮಿಲಿಯವರು, ಆಯಿತಾ, ನಿಮಗೆ ಸಾಥ್ ಕೊಟ್ಟು ಲೈಕ್ ನಿಮಗೆ ನೋವು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ನಿಮ್ಮ ಫ್ಯಾಮಿಲಿಯವರು ಜೊತೆ ಸೇರಿ, ಓಕೆನಾ, ನಿಮ್ಗೇನೋ ಒಂದು ತೊಂದರೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡೋಣ ಇರಿ ಮುಂದೆ ಏನು ಕಾರ್ಡ್ಸ್ ಬರುತ್ತೆ. ಇದು 3 ಕಾರ್ಡು ಫ್ಯಾಮಿಲಿಯವರೇನೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಫಸ್ಟ್ ಆಫ್ ಆಲ್ ಏನು ತುಂಬ ಖುಷಿ ಪಡ್ತಾ ಇದ್ದಾರೆ, ಇವ್ರು ಮಾಡಿರೋ ಕೆಲಸದಿಂದ ತುಂಬ ಖುಷಿ ಪಡ್ತಾ ಇದ್ದಾರೆ ಅಂತ. ಆ್ಯಂಡ್ ನೀವಂತೂ ಭಯಂಕರ ಸ್ಯಾಡ್ ಆಗಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ಎಸ್ ಬಾಬಾ, ವಾಟ್ ಎಲ್ಸ್. ನೋಡಿ ಇವರೇ ಮಾಡಿದ್ದು ಕೆಲಸ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಇವ್ರು ಯಾವ ಥರ ಕೆಲಸ ಮಾಡಿದ್ರು ಅಂತಂದರೆ, ಇವ್ರು ಏನು ಕೆಲಸ ಮಾಡಿದ್ದಾರೆ ಅಂತಂದರೆ ನಿಮ್ಮ ಫ್ಯಾಮಿಲಿ ಮೇಲೆ ಕಣ್ಣು ಹಾಕಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಅದರಿಂದ ಫರ್ದರ್ ನೋಡು ಅಂತಿದ್ದಾರೆ. ನಿಮಿಷ ಇರಿ. ಏನೋ ಒಂದು ಆ್ಯಕ್ಷನ್ ತೊಗೊಂಡಿದ್ದಾರೆ ಇವರು ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಷನ್ ತೊಗೊಂಡಿರೋದ್ರಿಂದ ನೀವು ಸ್ಯಾಡ್ ಆಗಿದ್ದೀರಾ, ಬಟ್ ಅವ್ರು ಭಾಳ ಖುಷಿ ಪಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಯಿತಾ?
ಏನೋ ಲವ್ ರಿಲೇಟೆಡ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಮನಸ್ಸಿಗೆ ಹತ್ತಿರವಾದಂಥ ಆ, ವಾಗಿರೋರ ಜೊತೆ ಲೈಕ್ ಏನೋ ಆ ಥರ ಏನೋ ಒಂದು ಬರ್ತಾ ಇದೆ. ಇರಿ ನೋಡೋಣ ಏನು ಇನ್ನೇನು ಬರುತ್ತೆ. ಎಸ್ ಬಾಬಾ, ವಾಟ್ ಈಸ್ ದಿಸ್ ನೈಟ್ ಆಫ್ ಬಾಂಗ್. ಎಸ್ ಬಾಬಾ. ನೋಡಿ. ಸೊ ಆ್ಯಕ್ಚುಲಿ ಏನಾಗಿದೆ ಹೇಳ್ತೀನಿ ಇಲ್ಲಿ. ಆ, ಇದು ನಿಮ್ಮ ಫ್ಯಾಮಿಲಿಯವರು, ಅರ್ಥ ಆಯ್ತಾ? ಮೂರೂ ಫ್ಯಾಮಿಲಿ ಕಾರ್ಡೇನೆ ಇದು ಬಂದಿರೋದು ಫಸ್ಟು, ಓಕೆನಾ? ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾರೋ ಇವರು ಆ್ಯಕ್ಷನ್ ತೊಗೊಂಡಿದ್ದಾರೆ. ಒಬ್ಬರು ಆ್ಯಕ್ಷನ್ ತೊಗೊಂಡು ನೆಗೆಟಿವ್ ಆ್ಯಕ್ಷನ್ ಏನೇ ಇದು, ಇದೇನು ಪಾಸಿಟಿವ್ ಆ್ಯಕ್ಷನ್ ಅಲ್ವೇ ಅಲ್ಲ, ಅರ್ಥ ಆಯ್ತಾ? ಪಾಸಿಟಿವ್ ನೆಗೆಟಿವ್ ಆ್ಯಕ್ಷನ್ ತೊಗೊಂಡು ಫುಲ್ ಖುಷಿಲಿದ್ದಾರೆ. ಯಾತಕ್ಕೆ ಅಂತಂದರೆ, ನಿಮಗೆ ತುಂಬ ಕ್ಲೋಸ್ ಆಗಿದ್ದಂಥ, ನಿಮ್ಮ ಹೃದಯಕ್ಕೆ, ನಿಮ್ಮ ಮನಸ್ಸಿಗೆ ತುಂಬ ಕ್ಲೋಸ್ ಆಗಿದ್ದಂಥವರು, ಆಯಿತಾ, ನಿಮ್ಮಿಂದ ದೂರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನೀವು ತುಂಬ ಬೇಜಾರಾಗಿದ್ದೀರಾ, ಆಯಿತಾ? ಆ್ಯಂಡ್ ಇದು ಆ್ಯಕ್ಷನ್ ತೊಗೊಂಡ್ರವರು, ಬಟ್ ನಿಮ್ಮ ಮನಸ್ಸಿಗೆ, ನಿಮ್ಮ ಹೃದಯಕ್ಕೆ ಯಾರು ತುಂಬ ಹತ್ತಿರ ಆಗಿದ್ದರು ಅವ್ರನ್ನ ದೂರ ಮಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ದೂರ ಮಾಡಿದ್ದಾರೆ, ಬಟ್ ಅವರು ಇವಾಗ ರಾತ್ರಿ ಇಡೀ ನಿದ್ದೆ ಇಲ್ದಂಗೆ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ, ಆಯಿತಾ? ನಿದ್ದೆ ಇಲ್ಲ ಅವ್ರಿಗೆ. ನಿಮ್ಮ ಮನಸ್ಸಿಗೆ, ನಿಮ್ಮ ಹೃದಯಕ್ಕೆ ಯಾರು ತುಂಬ ಹತ್ತಿರ ಆಗಿದ್ದರು ಅವ್ರನ್ನ ದೂರ ಮಾಡಿದ್ರು. ಅವ್ರಿಗೆ, ಆಯಿತಾ, ದೂರ ಮಾಡಿದ್ದಾರೆ, ಬಟ್ ದೂರ ಆದರೂ ಅವರು, ಅರ್ಥ ಆಯ್ತಾ? ಯಾತಕ್ಕೆ ಏನು ಅಂತ ಮುಂದೆ ನೋಡೋಣ. ಬಟ್ ಅವ್ರಿಗೆ ಇವಾಗ ನಿದ್ದೆ ಇಲ್ದಂಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ? ಎಸ್ ಬಾಬಾ, ವಾಟ್ ಎಲ್ಸ್ ನೋಡೋಣ ಇನ್ನೇನು ಬರುತ್ತೆ. ಎಸ್ ಬಾಬಾ, ಪ್ಲೀಸ್ ಗೈಡ್. ಗಾಡ್, ಗಾಡೆಸ್, ಏಂಜಲ್ಸ್, ಪ್ಲೀಸ್ ಗೈಡ್. ಯಾಕೆ ಸ್ಯಾಡ್ ಆಗಿದ್ದಾರೆ, ಏನು ಮಾಡಿದ್ರು ಇವರು ನೋಡಿ. ಓಕೆ. ಸೊ ಇದು ಆ್ಯಕ್ಚುಲಿ ಹೇಳ್ಬಿಡ್ತೀನಿ ಇವಾಗ, ಆಯ್ತನಾ? ಇವಾಗ ಏನಂತಂದರೆ, ಇದು ನಿಮ್ಮ ಎನಿಮಿ ಮುಖ ಕಾಣಿಸ್ತಾ ಇದೆ ನನಗೆ. ಇದು ನಿಮ್ಮ ಮುಖ ಕಾಣಿಸ್ತಾ ಇದೆ. ಅಂದರೆ ಪಾಪ ನೀವು ಎಷ್ಟು ನಂಬಿದ್ರಿ ಅಂತಂದರೆ, ತುಂಬ ಮುಗ್ಧ ಮನಸ್ಸು ಅನ್ನೋ ಥರ ಮಗು ಮುಖ ಕಾಣಿಸ್ತಾ ಇದೆ ನನಗೆ ಈ ಕಾರ್ಡಲ್ಲಿ, ಅರ್ಥ ಆಯ್ತಾ? ಎಲ್ಲಿ ಅನ್ಬೇಡಿ, ಈ ಕಾರ್ಡಲ್ಲಿ ಎಲ್ಲಿ ಕಾಣಿಸ್ತಿದೆ ಅಂತ ನನಗೆ ಕಾಣಿಸ್ತಾ ಇದೆ, ಆಯಿತಾ? ಸೊ ಮಗುವಿನ ಮನಸ್ಸು ಅಂತ ತೋರಿಸ್ತಾ ಇದ್ದಾರೆ. ಸೊ ಆ ಥರ ಇದ್ದವ್ರನ್ನ ನಿಮಗೆ ಏನೋ ಒಂದು ನೆಗೆಟಿವಿಟಿ ಮಾಡಿ ನಿಮ್ಮ ಮನಸ್ಸಿಗೆ ಹತ್ತಿರ ಆಗಿರೋರನ್ನ ದೂರ ಮಾಡಿದ್ರು ಫಸ್ಟು. ಅಷ್ಟೇ ಅಲ್ಲ, ತುಂಬ ಆ್ಯಕ್ಷನ್ ಕೂಡ ತೊಗೊಂಡ್ರು. ಆ ಆ್ಯಕ್ಷನಿಂದ ನೀವೇನಂತಂದರೆ ಲೈಕ್ ತುಂಬ ಸ್ಯಾಡ್ ಆಗಿಬಿಟ್ಟಿದ್ದೀರಾ ಇವಾಗ ಅಂತಲೂ ಹೇಳ್ತಾ ಇದ್ದಾರೆ, ಓಕೆನಾ? ಸೊ ನೋಡೋಣ ಮುಂದೆ ಫರ್ದರ್ ಏನು ಬರುತ್ತೆ. ಎಸ್ ಬಾಬಾ, ಪ್ಲೀಸ್ ಗೈಡ್. ಎಸ್ ಬಾಬಾ. ಈ ಥರ ಎಲ್ಲ ಆ್ಯಕ್ಚುಲಿ ಏನು ಗೊತ್ತಾ, ನಿಮ್ಮ ಮನಸ್ಸಿಗೆ ಹತ್ತಿರ ಆದವರು ಅಂತಂದರೆ ಯಾರು ಇರ್ಬೋದು, ಆಯಿತಾ? ನಾನು ಹೇಳ್ತೀನಿ, ಇದು ನಿಮ್ಮ ಮಕ್ಕಳಿರ್ಬೋದು, ಆಯಿತಾ? ಅಥವಾ ನಿಮ್ಮ ಪಾರ್ಟ್ನರ್ ಇರ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ಸ್ ಅಂತ ಹೇಳಕ್ಕೆ ಬರೋದಿಲ್ಲ, ಏಕೆಂದರೆ ಇದು ಫ್ಯಾಮಿಲಿ ಕಾರ್ಡ್ ಬಂದಿದೆ, ಆಯಿತಾ? ಅಂದರೆ ಬ್ಲಡ್ ರಿಲೇಷನ್ ಅಂತ ತೋರಿಸ್ತಾ ಇದೆ, ಬ್ಲಡ್ ರಿಲೇಷನ್ ಅಂತ. ಹಾಗಾಗಿ ಸೊ ಯಾರೋ ಅಂತೂ ದೂರ ಆಗಿದ್ದಾರೆ. ಇದು ನಿಮ್ಮ ಮಕ್ಕಳು ಇರ್ಬೋದು, ಆಯಿತಾ? ದೂರ ಆಗಿದ್ದಾರೆ ಅಂತಲೂ ಇರ್ಬೋದು, ಆಯಿತಾ? ಆ್ಯಂಡ್ ಇದು ಮಕ್ಕಳಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಇರ್ಬೋದು, ಯಾರಾದರೂ ಇರ್ಬೋದು. ನಿಮ್ಮ ಜೀವನದಲ್ಲಿ ಯಾರು ದೂರ ಆಗಿದ್ದಾರೆ ನಿಮಗೆ ಗೊತ್ತು, ಅರ್ಥ ಆಯ್ತಾ? ಆ್ಯಂಡ್ ಇವ್ರೇನು ನೆಗೆಟಿವಿಟಿ ಮಾಡಿದ್ದಾರೆ ಅದರಿಂದ ಭಾಳ ಖುಷಿಲಿದ್ದಾರೆ ಇವರು ಅಂತ ತೋರಿಸ್ತಾ ಇದ್ದಾರೆ. ಆದರೆ ಅವ್ರು ದೂರ ಆದರೂ ಕೂಡ ಅವ್ರಿಗೆ ನಿದ್ದೆ ಇಲ್ಲ, ತುಂಬ ಚಿಂತೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂತಲೇ ತೋರಿಸ್ತಾ ಇದ್ದಾರೆ. ಭಾಳ ಚಿಂತೆ ಇದೆ, ತುಂಬ ದುಃಖನೂ ಪಡ್ತಾ ಇದ್ದಾರೆ. ಯಾತಕ್ಕೆ ಈ ಥರ ಆಯಿತು ಜೀವನ ಎಲ್ಲ, ಯಾಕೆ ಹೀಗಾಯಿತು, ನಾನು ಯಾಕೆ ಈ ಥರ ಒಂದು ಫೂಲಿಶ್ ಕೆಲಸ ಮಾಡಬೇಕಾಯ್ತು ಅಂತಲೂ ದುಃಖ ಪಡ್ತಾ ಇದ್ದಾರೆ. ಬಟ್ ನಿಮ್ದಂತೂ ಭಾಳ ದುಃಖದಲ್ಲಿದ್ದೀರಾ, ಬೇಜಾರಾಗಿದ್ದೀರಾ, ಸಂಕಟ ಪಡ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ? ನಿಮಗೆ ಎಷ್ಟೇ ಖುಷಿ ಇದ್ರೂ ಕೂಡ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನಂದರೆ, ನೀವು ಯಾವುದು ಮಿಸ್ ಮಾಡ್ತಾ ಇದ್ದೀರಾ ಅಂದರೆ ಇದನ್ನು ಮಿಸ್ ಮಾಡ್ತಾ ಇದ್ದೀರಾ. ಇವ್ರು ಯಾರ ಎನರ್ಜಿ ನಿಮಗೆ ಗೊತ್ತು, ಅರ್ಥ ಆಯ್ತಾ? ಎಸ್ ಬಾಬಾ, ವಾಟ್ ಎಲ್ಸ್? ಓಕೆ, ನೋಡಿ ಬಿತ್ತು. 2 ಕಾರ್ಡ್ ಬಂದಿದೆ. ಓಕೆ, ಇದು ಫಸ್ಟ್ ನೋಡಿದ್ದು ನಾನು. ಇದು ನೋಡಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಇದು ನಾನು ಯಾರು ಇರ್ಬೋದು ಅಂತ ಅಂದೆ ಫಸ್ಟು, ಅರ್ಥ ಆಯ್ತಾ? ಕರೆಕ್ಟಾ? ಇದು ಯಾರು ಇರ್ಬೋದು ಅಂತಂದರೆ ನಿಮ್ಮ ಮಕ್ಕಳಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಇರ್ಬೋದು ಅಂತ. ಬಟ್ ಇಲ್ಲೇನು ಹೇಳ್ತಾ ಇದ್ದಾರೆ, ನಿಮ್ಮ ಪಾರ್ಟ್ನರ್ ಅಂತ ಇದ್ದಾರೆ, ಜೀವಕ್ಕೆ ಜೀವ, ಆ ಥರ ಇದ್ದೋರು ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಫಸ್ಟ್, ಓಕೆನಾ? ಆ ಥರ ಇದು
ಓಕೆ. ಆ ಥರ ಅವ್ರಿಗೆ ಒಂದು ರೀತಿ ಭ್ರಮೆ ಆಗ್ಬಿಡ್ತು ಅಂತ ಹೇಳ್ತಾ ಇದ್ದಾರಪ್ಪ. ಏನಂದ್ರೆ, ಆ ಥರ ಹೋಗ್ಬೇಕಾಗಿರ್ಲಿಲ್ಲ ಅವರು ನಿಮ್ಮ ಪಾರ್ಟ್ನರು ಅಂತಾನೆ ಹೇಳ್ತಾ ಇರೋದು ಇವಾಗ ಕ್ಲಿಯರ್ ಆಗಿ ಆಯ್ತಾ? ಏಕೆಂದ್ರೆ ನಿಮ್ಮ ಫ್ಯಾಮಿಲಿಯವರು ಅಂತಂದಾಗ ನಿಮ್ಮ ಹತ್ತಿರದವರು, ನಿಮಗೆ ಹತ್ತಿರ ಆಗಿರೋರು ಅಂತಂದ್ರೆ ನಿಮ್ಮ ಪೇರೆಂಟ್ಸ್ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ನಿಮ್ಮ ಮಕ್ಕಳಿರ್ಬೋದು, ಅಥವಾ ನಿಮ್ಮ ಸಿಸ್ಟರ್ಸ್, ಬ್ರದರ್ಸ್ ಯಾರಾರು ಇರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಇರ್ಬೋದು ಆಯಿತಾ ಅಂತ ಫಸ್ಟ್ ಬಂದಿದ್ದು ಪಾರ್ಟ್ನರ್. ಈಗ ಫ್ಯಾಮಿಲಿ ಕಾರ್ಡ್ ಬಂದಿದ್ದರಿಂದ. ಬಟ್ ಇಲ್ಲೇನು ಹೇಳ್ತಾ ಇದ್ದಾರೆ, ಅದನ್ನು ಈ ಥರ ನೆಗೆಟಿವಿಟಿ ಮಾಡಿರೋದು ಆ, ನಿಮ್ಮ ಪಾರ್ಟ್ನರ್ ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಯಾತಕ್ಕೆ ಇವಾಗ ಅವರು ನಿಮ್ಮ ಪಾರ್ಟ್ನರ್, ಮೇಯ್ನ್ ಪಾರ್ಟ್ನರ್ದೇ ಬರ್ತಾ ಇದೆ ಸ್ಟೋರಿ ಇದು, ಅರ್ಥ ಆಯ್ತಾ? ಸೊ ಬೇರೆ ಯಾರೇ ಇರ್ಬೋದು, ದೂರ ಇರ್ಬೋದು, ನಿಮ್ಮ ಮಕ್ಕಳಿಂದ ದೂರ ಆಗಿರ್ಬೋದು, ಅಥವಾ ನಿಮ್ಮ ಪೇರೆಂಟ್ಸಿಂದ ದೂರ ಆಗಿರ್ಬೋದು, ಅಥವಾ ನಿಮ್ಮ ಯಾರನ್ನಾದರೂ ಇರ್ಬೋದು, ದೂರ ಆಗಿರ್ಬೋದು. ಬಟ್ ಇದು ಬರ್ತಾ ಇರೋದು ಪಾರ್ಟ್ನರ್ದೇ ಕತೆ, ಅರ್ಥ ಆಯ್ತಾ? ನಿಮ್ಮ ಪಾರ್ಟ್ನರ್ ದೂರ ಆಗಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಆ್ಯಂಡ್ ಯಾತಕ್ಕೆ ದೂರ ಆದರು ಅಂದರೆ, ಅವರೇ ಒಂದು ರೀತಿ ಭ್ರಮೆ ಆಗಿಬಿಡ್ತು ಅವ್ರಿಗೆ. ಯಾಕೆ ಅಂತ ನೋಡೋಣ ಇನ್ನೇನು ಕಾರ್ಡ್ಸ್ ಬರುತ್ತೆ ಅಂತ. ಬಟ್ ಅವ್ರಿಗೆ ಒಂದು ರೀತಿ ಭ್ರಮೇಲಿ ಬಂದುಬಿಟ್ರು, ಭ್ರಮೆ ಆಗಿಬಿಡ್ತು ಅವ್ರಿಗೆ, ಏನು ಮಾಡಬೇಕಂತ ತೋಚಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಓಕೆ ಬಾಬಾ, ವಾಟ್ ಎಲ್ಸ್? ಇನ್ನೇನು ಹೇಳಬೇಕು ಬಾಬಾ, ಪ್ಲೀಸ್ ಗೈಡ್. ಎಸ್ ಬಾಬಾ. ಓ ಮೈ ಗಾಡ್, ನೋಡಿ ಮ್ಯಾಜಿಕ್ ಅಂತ ಹೇಳ್ತಾ ಇದ್ದಾರಪ್ಪ ಇವರು. ಏನಂದರೆ ಇದೇನೋ ಒಂದು ನೆಗೆಟಿವಿಟಿ ಮಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಒಂದು ನೆಗೆಟಿವಿಟಿ ಮಾಡಿ, ಅರ್ಥ ಆಯ್ತಾ? ನೆಗೆಟಿವಿಟಿ ಮಾಡಿನೇ ನಿಮ್ಮಿಂದ ನಿಮ್ಮ ಪಾರ್ಟ್ನರ್ನ ದೂರ ಮಾಡಿದ್ದಾರೆ, ಭಯಂಕರ ಆ್ಯಕ್ಷನ್ ತೊಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ? ಇದು ನಿಮ್ಮ ಪಾರ್ಟ್ನರೇನೆ. ಸೊ ಇದು ಬ್ಲ್ಯಾಕ್ ಮ್ಯಾಜಿಕ್ ಆ ಥರ ಮಾಡಿಸಿದ್ದಾರೆ, ವಶೀಕರಣ ಆ ಥರ ಎಲ್ಲ ಮಾಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಆ ಥರ ಮಾಡಿಸಿ ನಿಮ್ಮ ಪಾರ್ಟ್ನರ್ನ ನಿಮ್ಮಿಂದ ದೂರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ? ಎಸ್ ಬಾಬಾ, ವಾಟ್ ಎಲ್ಸ್? ಇದು ಕೆಟ್ಟ ನೆಗೆಟಿವಿಟಿ ಮಾಡಿರೋದು, ಈ ಥರ ಎಲ್ಲ ಖಂಡಿತ ಮಾಡಬಾರ್ದು ನೋಡಿ. ಓ ಮೈ ಗಾಡ್, ಜಸ್ಟಿಸ್ ಬಂತು ಆಯಿತಾ? ಈ ಥರ ಎಲ್ಲ ಮಾಡಲೇಬಾರ್ದು ಹೇಳ್ತೀನಿ. ಈಗ ಒಂದು ಪವರ್ ಇದೆ, ಈಗ ಅವರು ಕೂಡ ಮೆಜಿಷಿಯನ್ನೇ ಇರ್ತಾರೆ ಆಯಿತಾ? ಅಂದರೆ ಅವ್ರಿಗಷ್ಟೇ ದೇವರ ಆಶೀರ್ವಾದನೂ ಇರುತ್ತೆ ಇಲ್ಲಿ ಆಯಿತಾ? ನನಗೆ ತೋರಿಸ್ತಾ ಇರೋದು ಹೇಳ್ತಾ ಇದ್ದೀನಿ, ದೇವರ ಆಶೀರ್ವಾದನೂ ಇದೆ ಇವ್ರಿಗೆ. ಯಾರು ಮಾಡಿಸಿದ್ರು ಅವ್ರಿಗೆ ಆಯಿತಾ? ಮಾಡಿಸಿದ್ದು ಇವರು ಆಯಿತಾ? ಇವ್ರ ಜೊತೆ ಯಾರು ನಿಮ್ಮ ಪಾರ್ಟ್ನರ್ನ ಬೇರೆ ಮಾಡಿದ್ರು, ಅವ್ರು ಆ್ಯಕ್ಷನ್ ತೊಗೊಂಡ್ರು. ಅದು ಏನೇ ಆದರೂ ಲೈಕ್ ಅವ್ರ ಬುದ್ಧಿ ಅವ್ರ ಸ್ಥಿಮಿತದಲ್ಲಿ ಇರಲ್ಲ, ಏನೋ ಒಂದು ಆಕರ್ಷಣೆ ಆ ಥರ ಏನೋ ಇರುತ್ತೆ, ಅಥವಾ ಜಿದ್ದು ಆ ಥರ ಇರುತ್ತೆ ಆಯಿತಾ? ಅಂತೂ ನಿಮ್ಮಿಂದ ದೂರ ಮಾಡಬೇಕು ಅನ್ನೋ ಥರ, ಅಂದರೆ ಇವ್ರನ್ನ ಪಡಿಬೇಕು ಅನ್ನೋ ರೀತಿ ಒಂದು ಜಿದ್ದಲ್ಲಿ ಈ ಥರ ಮಾಡಿದ್ದಾರೆ ಆಯಿತಾ? ಆ್ಯಂಡ್ ಇದು ಅವ್ರಿಗೆ ಅರ್ಥವೇ ಆಗಿಲ್ಲ ಅಂತಿದ್ದಾರೆ. ನೀವು ನಿಮ್ಮ ಪಾರ್ಟ್ನರ್ನ ಬೈಯೋ ಆಗಿಲ್ಲ, ತೆಗಳೋ ಆಗಿಲ್ಲ, ಏನೂ ಅನ್ನೋ ಆಗಿಲ್ಲ. ಇದು ಒಂದು ರೀತಿ ವಶೀಕರಣ ಮಾಡಿರೋದು ಅಂತ ತೋರಿಸ್ತಾ ಇದ್ದಾರೆ ನನಗೆ. ಇದರಿಂದ ಏನಾಗಿದೆ ಹೇಳ್ತೀನಿ ಕೇಳಿ. ಇದು ಇವ್ರು ಮಾಡಿಸಿರೋದು ಇವರು, ಅರ್ಥ ಆಯ್ತಾ? ಮಾಡಿದಾಗ ಏನಾಗುತ್ತೆ ಅಂದರೆ, ಇವ್ರಿಗೊಂದು ಶಕ್ತಿ ಕೊಟ್ಟಿರ್ತಾರೆ ಭಗವಂತ. ಅಂದರೆ ತಪ್ಪು ಸರಿ ಯಾವುದು ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ನೋಡುವಂಥ ಒಂದು ಶಕ್ತಿ ಇರುತ್ತೆ ಆಯಿತಾ ಇವ್ರಿಗೆ. ಆದರೆ ಇವ್ರು ಏನು ಮಾಡಿದ್ರು, ಬರೀ ಬೆಳಕು ಏನು ಬರುತ್ತೆ ಅದನ್ನು ನೋಡಲಿಲ್ಲ, ಬರೀ ಕತ್ಲೆ ನೋಡಿದ್ರು ಆಯಿತಾ? ಅದರಿಂದ ಏನು ಲಾಭ ಬರುತ್ತೆ ನೋಡಿದ್ರು ಆಯಿತಾ? ಫುಲ್ಲು ತುಂಬಿಸಿದ್ರು, ಅವ್ರ ಬುತ್ತಿ ಅವ್ರು ತುಂಬಿಸ್ಕೊಂಬಿಟ್ಟು ಏನು ಬೇಕೋ ಎಲ್ಲ ಹೊಗೆ ಹಾಕ್ಬಿಟ್ರು ಆಯಿತಾ? ಫುಲ್ ಹೊಗೆ. ಆ್ಯಂಡ್ ಇದು ಏನಾಗಿದೆ ಅವ್ರಿಗೆ ಅಂತಂದರೆ, ಬರೀ ಈ ಜನ್ಮಕ್ಕಲ್ಲ, ಜನ್ಮಕ್ಕೂ ನಲ್ತಾರೆ ಈ ಥರ ಮಾಡ್ತಾ ಇರೋದು ಅಂತ ತೋರಿಸ್ತಾ ಇದ್ದಾರೆ ನನಗೆ ಆಯಿತಾ? ಇದು ನ್ಯಾಯ ದೇವತೆ ಮಾತೆ ಜಗದೀಶ್ವರಿ ನೋಡ್ತಾ ಇರೋದು ಇದು ಆಯಿತಾ? ಅವ್ರ ಕಾರ್ಡ್ ಬಂದಿದೆ. ಈ ಥರ ಮಾಡಿದ್ದಾರೆ ಅಂತಂದರೆ ಫಸ್ಟ್ ಆಫ್ ಆಲ್ ತಪ್ಪು. ಅವ್ರಿಗೆ ಏನು ಗೊತ್ತಾ, ಈ ಥರ ಅವ್ರಿಗೊಂದು ಶಕ್ತಿ ಕೊಟ್ಟಾಗ ತಪ್ಪು ಸರಿ ಅಂತ ಅರ್ಥ ಮಾಡ್ಕೋಬೇಕು, ಮಾಡಬೇಕಾ ಮಾಡಬಾರ್ದಾ ಅಂತ. ಅಂಥದ್ರಲ್ಲೂ ಮಾಡಿದ್ದಾರೆ ಅಂತಂದರೆ, ಈಗ ದುಡ್ಡು ಕಾಸು ಸಿಕ್ತಾ, ಏನು ಸಿಕ್ತು, ಅವ್ರಿಗೇನು ಲಾಭ ಆಯಿತು ಅವ್ರಿಗೆ ಗೊತ್ತು, ಅರ್ಥ ಆಯ್ತಾ? ಅಂತೂ ಮಾಡಿದ್ದಾರೆ. ಇದು ಭಗವಂತನ ಕೈಗೆ ತೊಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ? ಇದು ಭಗವಂತ ತನ್ನ ಕೈಗೆ ತೊಗೊಂಡಿದ್ದಾರೆ. ಮಾತೆ ಜಗದೀಶ್ವರಿ ಅವಳು ಇನ್ನೂ ಬಿಡೋದಿಲ್ಲ ಆಯಿತಾ? ಜಸ್ಟಿಸ್ ಕಾರ್ಡ್ ಬಂದಿರೋದು ಇದು. ಈ ಥರ ಮಾಡಲೇಬಾರ್ದಿತ್ತು. ಅಂದರೆ ಇದೊಂಥರ ನಿಮ್ಮಿಂದ ಪರ್ಮನೆಂಟಾಗಿ ದೂರ ಮಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಪರ್ಮನೆಂಟಾಗಿ ದೂರ ಮಾಡಿರೋದು ಆಯಿತಾ? ಆ್ಯಂಡ್ ಇಲ್ಲಿ ಇನ್ನೊಂದು ಏನಂತಂದರೆ,
ಈಗ ಓದು ಬರ್ದಿಲ್ಲ ಆಯಿತಾ, ಅಥವಾ ದುಡ್ಡು ಕಾಸಿಲ್ಲ, ಅಥವಾ ಇನ್ನೇನೋ ಒಂದು ಈ ಥರ ಬರೀ ನೆಗೆಟಿವಿಟಿ ತುಂಬಿದೆ ಫ್ಯಾಮಿಲಿಲಿ ಅಂತಂದರೆ, ಈ ಥರ ಮುಂದೆ ಇದೇ ಥರನೇ ಮಕ್ಕಳು ಆಗಿಬಿಡ್ತಾರೆ. ಏನಂದರೆ ಕಂಡಿದ್ದು ಬೇಕು ನನಗೆ ಅಷ್ಟೇ. ನಾನು ಕಷ್ಟಪಡ್ತೀನಿ, ನಾನು ದುಡಿತೀನಿ, ನಾನು ಚೆನ್ನಾಗಿರ್ತೀನಿ ಅನ್ನೋದು ಬರೋದಿಲ್ಲ. ಏನಂದರೆ ಏನು ನೋಡಿದ್ದೆಲ್ಲ ಬೇಕು, ನನಗೆ ಬೇಕು ಅದು ಅಷ್ಟೇ. ಬೇಕು ಅಂದಾಗ ಈ ಥರ ಎಲ್ಲ ಮೊರೆ ಹೋಗ್ತಾರೆ. ಆ್ಯಂಡ್ ಇವ್ರೇನು ಮಾಡಬೇಕು, ಮಾಡಬಾರ್ದು. ಈ ಥರದಕ್ಕೆಲ್ಲ ಪ್ರೋತ್ಸಾಹ ಕೊಡಲೇಬಾರ್ದು ಫಸ್ಟ್ ಆಫ್ ಆಲು. ಏಕೆಂದರೆ ಇವ್ರಿಗೆ ಗೊತ್ತು ತಪ್ಪೇನು ಸರಿ ಏನು ಅಂತ ಇವ್ರಿಗೆ ಗೊತ್ತಿರುತ್ತೆ. ಬುದ್ಧಿ ಹೇಳಿ ಕಳಿಸ್ಬೇಕು ವಾಪಸ್ಸು. ಈ ಥರದ್ದೆಲ್ಲ ಮಾಡಕೂಡ್ದು, ತಪ್ಪಾಗತ್ತಪ್ಪ, ಮಾಡಲ್ಲ ನಾನು ಅಂತಾರೋ, ಮಾಡಬಾರ್ದಮ್ಮ ಅಂತಾರೋ, ಏನೋ ಒಂದು ಈ ಥರ ಒಂದು ಹೇಳಬೇಕು. ಈ ಥರ ಮಾಡು ಕೂಡ್ದು, ತುಂಬ ಕರ್ಮದ ಪಾಪದ ಬುತ್ತಿ ಹೊರಬೇಕಾಗತ್ತೆ, ಇನ್ನು ಜನ್ಮಕ್ಕೂ ಹೊರಬೇಕಾಗತ್ತೆ, ಎಷ್ಟು ಜನ್ಮ ಹೊತ್ತು ಬರಬೇಕಾಗತ್ತೋ ಅಂತ ಇವ್ರು ಬುದ್ಧಿ ಹೇಳಿ ಕಳಿಸ್ಬೇಕು. ಆದರೆ ಏನು ಮಾಡ್ತೀರಾ ಆಯಿತಾ, ಅದೇನೇ ಶಕ್ತಿ ದೇವರು ಕೊಟ್ಟಿದ್ರೂ ಕೂಡ ಅದನ್ನು ಮರ್ತು ಬಿಟ್ಟಿದ್ದಾರೆ. ಆ ದುಡ್ಡು ಕಾಸು ಅದು ತೂಕ ನೋಡಿದಾಗ ಇವರು ತೂಕ ನೋಡಿದ್ದಾರೆ, ಅರ್ಥ ಆಯ್ತಾ. ಇವ್ರು ಎಷ್ಟು ವರ್ಷ ಈ ಥರ ಒಂದು ಸಾಧನೆ ಮಾಡಬೇಕು ಅಂದರೆ ಭಾಳ ಕಷ್ಟಪಟ್ಟಿರ್ತಾರೆ, ಇಲ್ಲ ಅಂತ ಹೇಳಲ್ಲ, ಕಷ್ಟಪಟ್ಟಿದ್ದಾರೆ. ಅದ್ರದ್ದು ಬೆಲೆ ಏನು ಮಾಡಿದ್ರು, ಇಲ್ಲಿಗೆ ತೆತ್ತುಬಿಟ್ರು, ಇಲ್ಲಿ ಕೊಟ್ಟುಬಿಟ್ರು ಬೆಲೆ. ಏನಂತಂದರೆ ಆಯಿತು, ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ, ನಾನು ಇಷ್ಟು ಈ ಥರ ಇದ್ದೀನಿ, ಇವಾಗ ಏನೋ ಒಂದು ಸಿಗ್ತಾ ಇದೆಯಲ್ವಾ, ಆಯಿತು ಬಿಡು, ಇದು ಮಾಡಿ ಮುಗಿಸ್ಬಿಡೋಣ ಅತ್ಲಾಗೆ ಅಂತ ಅವರು ಮುಂದೆ ಆ ಕ್ಷಣಿಕದ ಖುಷಿ ಆಯಿತಾ, ಆ ಕ್ಷಣದ ಸಂತೋಷಕ್ಕೋಸ್ಕರ ಇವ್ರೇನು ಮನಸ್ಸೋತ್ರು, ದುಡ್ಡುಗೋಸ್ಕರನೇ ತೋರಿಸ್ತಾ ಇರೋದು ನನಗೆ, ಅರ್ಥ ಆಯ್ತಾ. ಏನು ಮನಸ್ಸೋತ್ರು, ಇದು ಬರೀ ದುಡ್ಡು ಅಂತಲ್ಲ, ಇದು ಯಾವ ಥರನಾದ್ರೂ ಒಂದು ಆಸ್ತಿ ಕೊಡಿಸೋದಾಗಲಿ ಅಥವಾ ಇನ್ನೇನೋ ಒಂದು ಸಹಾಯ ಆಗೋದಾಗಲಿ ಆಗಿದೆ ಇವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಮಾಡಿಸಿದ್ದಾರೆ, ಅರ್ಥ ಆಯ್ತಾ. ಸೊ ಅದಕ್ಕೋಸ್ಕರ ಅಂತ ಜನಗಳಿಗೆ ತೊಂದರೆ ಮಾಡ್ತಾ ಹೋಗ್ಬಿಟ್ರೆ ಕರ್ಮ ಬಿಡುತ್ತಾ, ದೇವ್ರು ತೊಗೊಂಡಾಗಿದೆ ಕೈಗೆ, ಅರ್ಥ ಆಯ್ತಾ. ಸೊ ನೀವು ನಿಮಗೆ ಸಮಾಧಾನ ಹೇಳ್ತಾ ಇರೋದು ಆಯಿತಾ, ಇದು ಖಂಡಿತ ನಿಮಗೆ ಸಮಾಧಾನ ಹೇಳೋಕ್ಕೆ ಈ ಥರ ಕಾರ್ಡ್ಸ್ ಇದನ್ನು ತೆಗೆದು ಈ ಡೆಕ್ ತೆಗೆದಿದ್ದು ನಾನು. ಸೊ ಇಲ್ಲೇನು ಹೇಳ್ತಿದ್ದಾರೆ, ಬರೀ ಇವ್ರಿಗೆ ಫಸ್ಟ್ ಕರ್ಮ ಇಲ್ಲಿ ಮಾಡಿಸಿದ್ರಲ್ವಾ, ನೋಡಿ ಈ ಕಾರ್ಡ್ ಎಲ್ಲಿ ಬರ್ತಾ ಇದೆ, ಇಲ್ಲಿ ಬರ್ತಾ ಇದೆ ಆಯಿತಾ, ಇವ್ರಿಗೂ ಕರ್ಮ ತಪ್ಪಿದ್ದಲ್ಲ ಅಂತಿದ್ದಾರೆ. ಈಗ ನೀನು ಸಂತೋಷದಿಂದ ಇದೆಯಪ್ಪ ಅಥವಾ ಸಂತೋಷದಿಂದ ಇದೆಯಮ್ಮ, ಯಾರನ್ನು ನಿಮ್ಮ ಪಾರ್ಟ್ನರ್ನ ದೂರ ಮಾಡಿದ್ರು ಅವ್ರು ಏನು ಭಾಳ ಖುಷಿಲಿದ್ದಾರೆ, ಈಗ ಭಗವಂತ ಹೇಳ್ತಾ ಇದ್ದಾರೆ ಆಯಿತಾ, ಪಡು ಸಂತೋಷ ಪಡು, ಅದೆಷ್ಟು ಖುಷಿ ಪಡ್ತೀಯ ಪಟ್ಟುಬಿಡು ಇವಾಗಲೇ. ಆ ಕರ್ಮ ನಿಂದು ಇನ್ನೇನು ಶುರು ಆಗಿದೆ ಆಗ್ಲೇ, ಅದನ್ನು ಅನುಭವಿಸೋಕ್ಕೂ ರೆಡಿಯಾಗು. ಇವಾಗ ಇದನ್ನೇನು ಸಪ್ರೇಟ್ ಮಾಡಿ ಬೇರೆ ಮಾಡಿ ಏನು ಖುಷಿಪಟ್ಟೆ, ಅರ್ಥ ಆಯ್ತಾ. ಇನ್ನೂ ನೋಡ್ತಾ ಇರುವಂತೆ ನೀನು ಆ ತಾಯಿ ಯಾರನ್ನ, ಅಥವಾ ಗೊತ್ತಿಲ್ಲ ಯಾಕಂತ ತಾಯಿ ಅಂತ ಬಂತು, ಇದು ಯಾರು ಇರ್ಬೋದು, ನಿಮ್ಮ ಪಾರ್ಟ್ನರು, ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ವೈಫ್ ಇರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಇರ್ಬೋದು, ಯಾರನ್ನ ದೂರ ಮಾಡಿ ಈ ಥರ ಅನ್ಯಾಯ ಮಾಡಿ ತೊಂದರೆ ಮಾಡಿದ್ದಾರೆ, ಅರ್ಥ ಆಯ್ತಾ, ದೂರ ಮಾಡಿದ್ದಾರೆ. ಅವ್ರು ಹೇಳ್ತಾ ಇರೋದು ಏನು ಅಂತಂದರೆ, ಭಗವಂತ ಹೇಳ್ತಾ ಇರೋದು, ನೀನು ಯಾರನ್ನ ದೂರ ಮಾಡಿದೀಯಾ ಆಯಿತಾ, ಅದು ಅವರಿಂದ ನೀನು ನೋಡುವಂತೆ ನೆಕ್ಸ್ಟು ಕರ್ಮ ಯಾವ ಥರ ಇರುತ್ತೆ. ಇವಾಗ ಎಷ್ಟು ಖುಷಿ ಪಡ್ತಾ ಇದೆಯಾ ಅಷ್ಟೇ ಪಟ್ಟು ಜಾಸ್ತಿ ಆಯಿತಾ, ಅಷ್ಟು ಪಟ್ಟು ಜಾಸ್ತಿ ನಿನಗೆ ಇಲ್ಲೇ ಇದೇ ಪ್ರಪಂಚದಲ್ಲೇ ನರಕ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ. ನರಕ ಅಂತ ಕೇಳಿಸ್ತಾ ಇದೆ, ನರಕ ಇಲ್ಲೇ ತೋರಿಸ್ಬಿಡ್ತೀನಿ ನಿನಗೆ. ಇವಾಗ ಎಷ್ಟು ಖುಷಿ ಪಟ್ಟಿದೆಯಾ, ಪಟ್ಟಿದ್ದು ಮುಗೀತು, ಇನ್ನು ನರಕ ತೋರಿಸ್ತೀನಿ ನೆಕ್ಸ್ಟು, ನಿಂಗಿರು ನೋಡುವಂತೆ, ನೀನೇ ನೋಡ್ತೀಯ ನರಕ ಅಂತ ಹೇಳ್ತಾ ಇದ್ದಾರೆ. ಇದೇನು ಜಸ್ಟಿಸ್ ಕಾರ್ಡು, ಭಗವಂತ ಅಂತ ಹೇಳಬಾರ್ದು ನಾನುವೇ. ಇದೇನು ಅಂದರೆ ಅವ್ರ ಕರ್ಮ ಆಯಿತಾ, ಅವ್ರ ಕರ್ಮ ಹೇಳ್ತಾ ಇದೆ, ಆಯಿತು ಇವಾಗ ನೀನು ಖುಷಿ ಪಟ್ಟಿದ್ದಾಯಿತು, ನೆಕ್ಸ್ಟು ಇವಾಗ ಈ ಕರ್ಮದ ಕಾರ್ಡ್ ಬಂತು, ಇಷ್ಟೆಲ್ಲ ಮಾಡಿದ್ದಾಯಿತು, ನೀನು ಅವರನ್ನು ದೂರ ಮಾಡಿ ಖುಷಿಪಟ್ಟು ಸಂತೋಷಪಟ್ಟು ಏನು ಅಷ್ಟು ಏನು ಜಂಬದಿಂದ ಮೆರೆದುಬಿಟ್ಟೆ. ಈಗ ನೋಡುವಂತೆ ಅದೇ ನಿನ್ನ ಟೈಮ್ ತಿರುಗಿದೆ, ಇದು ಹೊಡೆಯೋಕ್ಕೆ ಶುರು ಮಾಡಿದಾಗ ನೀನು ಅದು ಎಷ್ಟರ ಮಟ್ಟಕ್ಕೆ ಖುಷಿಯಾಗಿರ್ತೀಯ ನೋಡ್ತೀನಿ ಅಂತಿದ್ದಾರೆ, ಆಯಿತಾ. ಹೇಗೆ ಖುಷಿಯಾಗಿರ್ತೀಯ ಆ ಕರ್ಮ ಅನ್ನೋದು ಹೊಡೆಯೋಕ್ಕೆ ಶುರುವಾದಾಗ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎಸ್ ಬಾಬಾ, ವಾಟ್ ಎಲ್ಸ್, ಇನ್ನು 2 ಕಾರ್ಡ್ ತೆಗಿ ಅಂತಿದ್ದಾರೆ, ಒಂದು ನಿಮಿಷ. ಓ ಮೈ ಗುಡ್ನೆಸ್, ನೋಡಿ ಇಲ್ಲೇನಾಗಿದೆ ಗೊತ್ತಾ, ನಾ ಹೇಳಿದೆ ಅಲ್ವಾ, ಅವರೇ ಒಂದು ರೀತಿ ಭ್ರಮೇಲಿದ್ರು, ಒಂಚೂರು ಇದೇನು ಆಗ್ತಾ ಇದೆ ಅನ್ನೋದೇ ಗೊತ್ತಾಗಿಲ್ಲ ಅವ್ರಿಗೆ, ಅರ್ಥ ಆಯ್ತಾ. ನಿಮ್ಮ ಪಾರ್ಟ್ನರ್ನ ದೂರ ಮಾಡಿದ್ರಲ್ವಾ, ಅವ್ರಿಗೆ ಏನು ಆಗಿದೆ ಅಂತಲೇ ಗೊತ್ತಾಗಲಿಲ್ಲ, ಏನು ಒಂದು ರೀತಿ ಭ್ರಮೆ ಥರ ಆಗಿಬಿಡ್ತು, ಇದು ನಿಜನಾ ಸುಳ್ಳ, ಇದು ಆಗ್ತಿರೋದು ನಿಜನಾ ಇದು ಸುಳ್ಳ ಅನ್ನೋ ಥರ, ಅಷ್ಟರಲ್ಲಾಗಲೇ ಮುಗಿಸ್ಬಿಟ್ರು.
ಮುಗಿಸ್ಬಿಟ್ರು ಅಂತಿದ್ದಾರೆ. ಇದು ಯಾವ ಥರನಾದ್ರು ಇರ್ಬೋದು. ಅವರ ಜೀವನನೇ ಮುಗಿಸಿದ್ರ ಅಥವಾ ಅವ್ರನ್ನ ನಿಮ್ಮಿಂದ ದೂರ ಮಾಡಿದ್ದಕ್ಕೆ ಆಯಿತಾ. ಇವಾಗ ಒಂದು ರೀತಿ ಭ್ರಮೇಲಿದ್ರು ಇಷ್ಟು ದಿವಸ ಅಂತಿದ್ದಾರಲ್ವಾ, ಅದೇ ಈ ಮ್ಯಾಜಿಕ್ದು, ಈ ಬ್ಲ್ಯಾಕ್ ಮ್ಯಾಜಿಕ್ದು ನಶ ಸ್ವಲ್ಪ ಇಳಿತಾ ಇಳಿತಾ ಏನಾಗುತ್ತೆ ಅಂದರೆ ಏನದು ವಾಪಸ್ ಬರ್ತಾ ಇದೆ ಮನಸ್ಸು, ಅವರ ಮನಸ್ಸು ಎಲ್ಲ ಒಂಥರ ಭ್ರಮೇಲಿದ್ರು, ಅರ್ಥ ಆಯ್ತಾ. ಇವಾಗ ವಾಸ್ತವಿಕತೆಗೆ ಬರ್ತಿದ್ದಾರೆ ಅಂತಿದ್ದಾರೆ. ವಾಸ್ತವಿಕತೆಗೆ ಬಂದು ಎಂತಕ್ಕೆ ಅನ್ಯಾಯ ಆಗೋಯ್ತು, ಯಾಕೆ ಈ ಥರ ಆಯಿತು ಅಂತ ಪಾಪ ಇವಾಗ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್ ಅಂತಿದ್ದಾರೆ. ಜೊತೆಗೆ ತುಂಬ ಹಾರ್ಟ್ ಬ್ರೋಕನ್ ಆಗಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಇದು ಒಂದಷ್ಟು ಜನಕ್ಕೆ ತೋರಿಸ್ತಾ ಇದ್ದಾರೆ. ಹೃದಯಾಘಾತ ಥರ ಆಗಿಬಿಟ್ಟಿದೆ, ಭಾಳ ನೊಂದುಕೊಂಡು ಒದ್ದಾಡ್ತಿದ್ದಾರೆ, ಎಂಥದ್ದಾಯ್ತಿದು ಅಂತ. ಜೊತೆಗೆ ಇನ್ನೊಂದಷ್ಟು ಜನದ್ದು ಆ್ಯಕ್ಚುಯಲ್ ಆಗಿ ಮುಗಿಸಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಆ್ಯಕ್ಚುಯಲ್ ಆಗಿ ನಿಮ್ಮ ಪಾರ್ಟ್ನರ್ನ ಪಾರ್ಟ್ನರ್ನೇ ಮುಗಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪಾರ್ಟ್ನರ್ನೇ ಮುಗಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ. ಸೊ ಒಂದಷ್ಟು ಜನದ್ದು ಪಾರ್ಟ್ನರ್ ದೂರ ಆಗಿದ್ದಾರೆ, ಇನ್ನೊಂದಷ್ಟು ಜನದ ಪಾರ್ಟ್ನರು ಆ್ಯಕ್ಚುಲಾಗಿ ಈ ಲೋಕದಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರು ಈ ಲೋಕದಲ್ಲಿ ಇದ್ದಾರೆ ಅಂದರೆ, ಯಾರು ನಿಮ್ಮ ಪಾರ್ಟ್ನರು ಈ ವಾಸ್ತವಿಕತೆಗೆ ಬಂದಿದ್ದಾರೆ, ಅವರು ಇವಾಗ ಒಂಥರ ಶಾಕಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದೆಂಥ ಕೆಲಸ ಆಗೋಯ್ತು, ಇದೇನಿದು, ಏನು ನಡೀತು ನನ್ನ ಜೀವನದಲ್ಲಿ, ನಾನು ಯಾಕೆ ಹಿಂಗೆ ಬಂದಿದ್ದೀನಿ, ನಾನು ಯಾಕೆ ಇಲ್ಲಿದ್ದೀನಿ ಅನ್ನೋ ಥರ ಅವ್ರಿಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರಪ್ಪ, ಆಯಿತಾ. ಎಸ್ ಬಾಬಾ, ವಾಟ್ ಎಲ್ಸ್? ಸೊ ಇದು ಎಲ್ಲ ಮಾಡಿದ್ದು ನಿಮಗೂ ಟಾರ್ಗೆಟ್ ಮಾಡಿದ್ರು ಅಂತಲೇ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಸ್ಯಾಡ್ ಆಗಿದ್ದೀರಾ ಇವಾಗ, ಅರ್ಥ ಆಯ್ತಾ. ಈ ಏನು ಆ್ಯಕ್ಷನ್ ತೊಗೊಂಡ್ರು ತಗೊಂಡು ಇದು ಈ ಥರ ಎಲ್ಲ ನೆಗೆಟಿವಿಟಿ ಮಾಡಿಸಿದ್ದಾರೆ ಅಂತಲೇ ಹೇಳ್ತಾ ಇರೋದು, ಆಯಿತಾ. ನೆಗೆಟಿವಿಟಿ ಮಾಡಿಸಿ ನಿಮ್ಮನ್ನು ತೆಗಿಯೋಕ್ಕೆ ಪ್ರಯತ್ನ ಮಾಡಿದ್ರು ಅಂತಲೇ ತೋರಿಸ್ತಾ ಇದ್ದಾರೆ. ನಿಮ್ಮನ್ನು ತೆಗಿಯೋಕ್ಕೆ ಪ್ರಯತ್ನ ಇತ್ತು ಅಂತ, ಅರ್ಥ ಆಯ್ತಾ. ಸೊ ಇದು ಭಯಂಕರ ನೆಗೆಟಿವಿಟಿ ಆಗಿದೆ, ಆಯಿತಾ. ಭಯಂಕರದಲ್ಲಿ ಭಯಂಕರ, ನಾನು ಇನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ, ಅಷ್ಟು ಭಯಂಕರವಾಗಿ ನೆಗೆಟಿವಿಟಿ ಮಾಡಿದ್ದಾರೆ. ಜಸ್ಟಿಸ್ ಬಂದಿದೆ, ಅರ್ಥ ಆಯ್ತಾ. ಈ ಥರ ಎಲ್ಲ ನಿಜವಾಗ್ಲೂ ಹೇಳ್ತೀನಿ, ತುಂಬ ತಪ್ಪು ಮಾಡೋದು. ಒಬ್ರಿಗೊಂದು ಶಕ್ತಿ ಕೊಡ್ತಾರೆ ಅಥವಾ ಏನಾದ್ರು ಒಂದು ಭಗವಂತನಿಂದ, ಆಯಿತಾ, ಒಂದು ರೀತಿ ಆಶೀರ್ವಾದ ಇದೆ ತಂದಾಗ ಜನರಿಗೆ ಸಹಾಯ ಆಗೋ ಥರ ಆ ಥರ ಏನಾದ್ರು ಒಂದು ಕೆಲಸ ಮಾಡಬೇಕು. ಅದು ಬಿಟ್ಟು ಇಲ್ಲಿ ಏನಂದರೆ ಜನರು ಆಯಿತು, ಇವ್ರಿಗೇನು ಸಹಾಯ ಆಯಿತು ಆಯಿತಾ, ಆದರೆ ನಿಮಗೇನು ಪ್ರಾಬ್ಲಮ್, ನೀವೇನು ಮಾಡಿದ್ರಿ, ನಿಮಗೆ ಈ ಥರ ತೊಂದರೆ ಆಯ್ತಲ್ವಾ, ಇದನ್ನು ಹೇಗೆ ಸರಿಯಾಗುತ್ತೆ ಹೇಳಿ. ಸಾರಿ ಹೇಳಿಬಿಟ್ರೆ ಸರಿ ಹೋಗುತ್ತಾ? ಖಂಡಿತ ಇಲ್ಲ ಅಲ್ವಾ. ಏನು ಮಾಡಿದ್ರು ಸರಿ ಹೋಗೋದಲ್ಲ ಇದು, ಆ ಥರ ತೋರಿಸ್ತಾ ಇದ್ದಾರೆ. ತುಂಬ ದುಃಖನೇ ಬರ್ತಾ ಇದೆ ನನಗೆ. ಓಕೆ, ಸೊ ಇದು ಎನರ್ಜಿ ಶಿಫ್ಟ್ ಆಗ್ತಾ ಇದೆ, ಸಖತ್ ಹೆವಿ ಎನರ್ಜಿ ಆಗೋಗ್ತಾ ಇದೆ. ಸೊ ಈ ಥರ ಮಾಡಿದಾಗ ನ್ಯಾಯ ದೇವತೆನೇ ನೋಡಬೇಕು, ನ್ಯಾಯ ದೇವತೆ ನ್ಯಾಯ ಕೊಡಿಸ್ಬೇಕು ಅಷ್ಟೇನೆ. ಖಂಡಿತ ಕೊಡಿಸ್ತೀನಿ ಅಂತಿದ್ದಾರೆ, ಆಯಿತಾ. ಇದು ಬಂದಿರೋದು, ಈ ಕಾರ್ಡ್ ಬಂದಿರೋದು ಜಸ್ಟಿಸು ಇಲ್ಲಿ ಬಂದಿಲ್ಲ, ಆಯಿತಾ. ನಿಮ್ಮ ಪಾರ್ಟ್ನರ್ ಕೆಳಗೆ ಬಂದಿಲ್ಲ ಅಥವಾ ನಿಮ್ಮ ಕೆಳಗೆ ಬಂದಿಲ್ಲ, ಆಯಿತಾ. ಇದು ಬಂದಿರೋದು ಯಾರು ನೆಗೆಟಿವಿಟಿ ಮಾಡಿ ಖುಷಿಪಟ್ಟರು, ಸಂತೋಷಪಟ್ಟರು, ನಿಮ್ಮಿಬ್ಬರನ್ನ ದೂರ ಮಾಡಿದ್ರು, ಅದ್ರ ಕೆಳಗೆ ಬಂದಿರೋದು. ಸೊ ನೀವು ಜಸ್ಟ್ ವೇಟ್ ಮಾಡಿ, ಆಯಿತಾ. ಅವ್ರಿಗೇನು ಶಿಕ್ಷೆ ಏನಾಗುತ್ತೆ ನೀವೇ ನೋಡೋರಂತೆ, ಅರ್ಥ ಆಯ್ತಾ. ಆ್ಯಂಡ್ ಈಗ ನಿಮ್ಮಿಬ್ಬರೂ ದೂರ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನಗಳು ನಡೀತು, ಆಯಿತಾ. ಓಕೆ, ಇದು ಇನ್ನೂ ಒಂದು ಹೇಳ್ತಾ ಇದ್ದಾರೆ ಇವಾಗ, ಲೈಕ್ ಇಬ್ರು ಅಂತ ಹೇಳಿದ್ನಲ್ಲ, ದೂರ ಮಾಡೋದಕ್ಕೆ ಅಂತ, ಲೈಕ್ ಅದಕ್ಕೆ ಹೇಳ್ತಾ ಇದ್ದಾರೆ ಬಾಬಾ. ಅಂದರೆ ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಯಾರಲ್ಲಿದೆ ಅವ್ರೇನು ಹೇಳ್ತಾ ಇದ್ದಾರೆ, ಸದ್ಯದಲ್ಲೇ ಈಗ ನಿಮ್ಮ ಮನೆಯಲ್ಲಿ ಏನಾದರೂ ಜಗಳ ಕದನ ನಡೀತಾ ಇತ್ತಾ ಅಥವಾ ಮನಸ್ತಾಪ ಆಗ್ತಾ ಇತ್ತಾ, ಏನೋ ಒಂದು ರೀತಿ ತೊಂದರೆನೂ ಇತ್ತು ಅಂತಲೂ ತೋರಿಸ್ತಿದ್ದಾರೆ. ಅದರಿಂದ ನೀವು ಸಖತ್ ಬೇಜಾರಾಗಿದ್ರಿ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಯಾರೆಲ್ಲ ಈ ಥರ ನಿಮ್ಮ ಇಬ್ಬರನ್ನ ಬೇರೆ ಮಾಡೋಕ್ಕೆ ನಿಮಗೆ ಏನೆಲ್ಲ ತೊಂದರೆ ಏನಾದ್ರು ಮಾಡಿದ್ದಾರೆ, ಈ ಥರ ಎಲ್ಲ ಮ್ಯಾಜಿಕ್ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ, ನಿಮ್ಮನ್ನು
ಅಂತೂ ಸೋಲಿಸ್ಬೇಕು. ನೀವು ಯಾವುದೇ ರೀತಿ ನಿಮ್ಮನ್ನು ಗೆಲ್ಲಕ್ಕೆ ಬಿಡಬಾರ್ದು, ನಗಕ್ಕೆ ಬಿಡಬಾರ್ದು, ಆ ಥರನೂ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಇದು ಥರ್ಡ್ ಎನರ್ಜಿ ಶುರು ಆಯಿತು. ಅಂತೂ ನೀವು ಪರ್ಮನೆಂಟಾಗಿ ಹೋಗ್ಬಿಡಬೇಕು ಅನ್ನೋ ಥರನೂ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಥರ್ಡ್ ಎನರ್ಜಿ, ಅರ್ಥ ಆಯ್ತಾ? ಸೊ ಒಂದಷ್ಟು ಜನದ್ದು ಪಾರ್ಟ್ನರು ಡೆಫಿನೆಟ್ಟಾಗಿ ಬೇರೆ ಆಗಿದ್ದಾರೆ. ಸೊ ಯಾರೋ ಒಂದು ವಶೀಕರಣ ಆ ಥರ ಮಾಡಿ ಅವ್ರ ಜೊತೆ ಇದ್ದಾರೆ, ಅರ್ಥ ಆಯ್ತಾ? ಒಂದಷ್ಟು. ಇನ್ನೊಂದಷ್ಟು ಜನದ್ದು ಆ್ಯಕ್ಚುಲಿ ಪಾರ್ಟ್ನರು ಸಪ್ರೇಷನ್ ಆಗಿದೆ, ಜೊತೆಗೆ ಸಪ್ರೇಷನಲ್ಲೂ ಇದ್ದಾರೆ ಅಂತಿದ್ದಾರೆ ನೋಡಿ, ಸಪ್ರೇಷನಲ್ಲಿದ್ದಾರೆ. ಸೊ ಯಾರೋ ಮೂರನೇ ವ್ಯಕ್ತಿ ಏನೋ ಮ್ಯಾಜಿಕ್, ಈ ಥರ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ನಿಮ್ಮಿಬ್ಬರನ್ನೂ ದೂರ ಮಾಡಿದ್ದಾರೆ ಅಂತಲೂ ತೋರಿಸ್ತಿದ್ದಾರೆ. ಇನ್ನೊಂದಷ್ಟು ಎನರ್ಜಿ ಬರ್ತಾ ಇರೋದು ಆ್ಯಕ್ಚುಲಾಗಿ ಸಾವೇ ಆಗಿದೆ ಪಾರ್ಟ್ನರ್ದು ಅಂತಲೂ ತೋರಿಸ್ತಿದ್ದಾರೆ. ಇನ್ನೊಂದು ಆ್ಯಕ್ಚುಲಾಗಿ ಹೇಳ್ತಾ ಇದ್ದಾರೆ, ಅಯ್ಯಪ್ಪ ಇಷ್ಟು ಎನರ್ಜಿಗಳಾಗೋಯ್ತು. ಇದೆ ಇನ್ನೊಂದು ಹೇಳ್ತಾ ಇದ್ದಾರೆ, ಇದು ನಿಮ್ಮನ್ನು ಕೂಡ ಮುಗಿಸೋಕ್ಕೆ ಭಾಳ ಪ್ರಯತ್ನಗಳು ನಡೀತಾ ಇದೆ ಅಂತ. ಇವಾಗ ಅದಕ್ಕೆ ಇದು ತೋರಿಸಿರೋದು ಲಾಸ್ಟ್ಗೆ ಈ ಕಾರ್ಡ್ ಬಂದಿರೋದು, ಈಗಲೂ ಮಾಡ್ತಿದ್ದಾರೆ ಅಂತ, ಅರ್ಥ ಆಯ್ತಾ? ನೋಡೋಣ ಇರಿ ನೆಕ್ಸ್ಟ್. ಆಗಲೇ ಜಸ್ಟಿಸ್ ಬಂದ್ಬಿಟ್ಟಿದೆ, ಇನ್ನೇನು ನಡೆಯಲ್ಲ ಇದು, ಆಯಿತಾ? ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಇದೇ ಕನ್ಫರ್ಮೇಷನು, ಈಗ ಹೇಳ್ತಾ ಇದ್ದೀನಿ ಕೇಳಿ, ಆಯಿತಾ? ಈ ಕಾರ್ಡ್ಗಳು ಸುಮ್ಮನೆ ಬಂದಿಲ್ಲ, ಇವ್ರುಗಳು ಏನೆಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ ಅಷ್ಟೇ. ಎಸ್ ಬಾಬಾ, ವಾಟ್ ಎಲ್ಸ್, ಎನಿಥಿಂಗ್ ಎಲ್ಸ್? ಫೈನಲ್ ಒಂದು ಕಾರ್ಡ್ ಬಾಬಾ. ಓಕೆ, ಫೈನಲ್. ಓಕೆ. ಸೊ ಖಂಡಿತ ಅವ್ರು ಇನ್ನೇನು ಆ ಥರ ಏನೂ ತೊಂದರೆ ಮಾಡೋದಕ್ಕಾಗಲ್ಲ ಅಂತಿದ್ದಾರೆ. ಇನ್ನೇನು ಮಾಡಬೇಕು, ಎಲ್ಲ ಆಗೋಗಿತ್ತಲ್ಲಪ್ಪ. ಇನ್ನೇನು ಮಾಡೋಕ್ಕಾಗತ್ತೆ ಇವಾಗ ಹೇಳಿ, ಆಯ್ತಾ ಅಲ್ವಾ? ಇದು ಬಂದಿರೋದು ಕಾರ್ಡ್ ಏನು ಅಂತಂದರೆ, ಆಯಿತಾ, ನೀವು ಒಂದು ರೀತಿ ಹೇಳಬೇಕು ಅಂತಂದರೆ, ಅಫ್ಕೋರ್ಸ್ ನೀವು ಇವಾಗ ಸ್ಯಾಡ್ ಆಗಿದ್ದೀರಾ, ಎಲ್ಲ ಇತ್ತು. ಬಟ್ ಇವಾಗ ಚೇಂಜ್ ಆಗ್ತಾ ಇದೆ ಎನರ್ಜಿ. ಯಾವ ಥರ ಬರ್ತಾ ಇದೆ ಅಂದರೆ ಈ ಕಾರ್ಡು, ನೀವು ಸ್ವಯಂ ಅಂದರೆ ನಿಮ್ಮ ಏನಾದರೂ ಒಂದು ಬಿಸ್ನೆಸ್ ಅಂತ ಇರ್ಬೋದು, ಅಥವಾ ನೀವೇನೋ ಸ್ವಂತವಾಗಿ ನೀವೇನೋ ಮಾಡ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ? ನೋಡಿ, ಶುರು ಮಾಡಿದ್ದು 9ಇಂದ ಏನು ಖುಷಿ ಏನಿತ್ತು ಇದೆಲ್ಲ ನಿಮ್ಮ ಫ್ಯಾಮಿಲಿಯವರೇ ಮಾಡಿರೋದು. 9 ಏನು ಖುಷಿ ಇತ್ತು, ಇದು 9 ಕಾರ್ಡು ಮುಗೀತು. ಸೊ ಇದು ಕ್ಲೋಸ್ ಆಯಿತು. ಇನ್ನೂ ನಿಮ್ಮ ತಂಟೆಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಜಸ್ಟಿಸ್ ಶುರು ಆಗಿದೆ, ಅವರ ಕರ್ಮ ತಿರುಗಿದೆ ಅವ್ರ ಕಡೆಗೆ. ನೋಡ್ತಾ ಇರಿ, ನಾನು ಇದು ಸುಮ್ಮನೆ ಹೇಳ್ತಾ ಇಲ್ಲ ನಾನು. ಯಾರೆಲ್ಲ ಈ ಥರ ಎನರ್ಜಿಲಿ ಇದ್ದೀರಾ, ಆಯಿತಾ, ಅಂದರೆ ಈ ಥರ ತೊಂದರೆಗಳು ನಡೆದಿದೆ, ಈ ಥರ ಆಗಿದೆ ಅಂತಂದರೆ ಈ ವಿಡಿಯೋನೇ ಸಾಕ್ಷಿ. ಈ ವಿಡಿಯೋನೇ 100% ಕನ್ಫರ್ಮೇಷನು. ಈ ಥರ ಕಾರ್ಡ್ಸ್ ಇದಿಷ್ಟು ನೀಟಾಗಿ ಈ ಥರ ಎಂಡ್ ಆಗಲ್ಲ, ಆಯಿತಾ? 9 ಎನರ್ಜಿ ಬರ್ತಾ ಇದೆ, ಆಯಿತಾ? ಸೊ ನೀವು ಏನಾದರೂ ಏಂಜಲ್ ನಂಬರ್ಸ್ 999 ಅಂತ ನೋಡ್ತಾ ಇದ್ದೀರಾ ಅಂತಂದರೆ ಇಟ್ ಈಸ್ 9 ಅಂದರೆ ನೆಕ್ಸ್ಟ್ ಏನು 10 ಬರುತ್ತೆ, ಅರ್ಥ ಆಯ್ತಾ? ಅಂದರೆ ಕ್ಲೋಸ್, ಅಲ್ಲಿಗೆ ಕ್ಲೋಸ್ ಅಂತ ಕಾರ್ಡ್ಸು, ಆಯಿತಾ? ಇದು 99 ಎನರ್ಜಿ, ಇದೆಲ್ಲ ಮುಗೀತು ಅಂತ ನಿಮಗೆ ಭರವಸೆ ಕೊಡ್ತಾ ಇದ್ದಾರೆ. ಇನ್ಯಾರೇ ನಿಮ್ಮ ಶತ್ರುಗಳು ಯಾರು ಇರಲಿ, ಆಯಿತಾ? ಶತ್ರುಗಳು ಅಂತ ನೀವು ಅಂದ್ಕೊಂಡಿಲ್ಲ, ಫ್ಯಾಮಿಲಿಯರು ಅಂತ ನೀವು ಅಷ್ಟೇ ಪ್ರೀತಿ ವಿಶ್ವಾಸದಿಂದ, ನಿಮ್ಮ ಕುಟುಂಬ ಅಂತ ನೀವು ಅಷ್ಟು ಪ್ರೀತಿ ವಿಶ್ವಾಸ ತೋರಿಸಿದ್ದೀರಾ. ಆದರೆ ನಿಮಗೆ ಮಾಡಿದ್ದವ್ರು ಯಾವ ಥರ ಮಾಡಿದ್ದಾರೆ ಅಂತಂದರೆ ಈಗಲೂ ಮಾಡ್ತಾ ಇದ್ದಾರೆ, ಆಯಿತಾ? ನಿಮ್ಮ ಪಾರ್ಟ್ನರಿಂದ ದೂರ ಆಗಿಬಿಡಬೇಕು ಅಂತ ಅದೇ ಏನೆಲ್ಲ ಮಾಡಿ ಹೇಳಿದೆ ಈಗ. ಸೊ ಆ ಥರ ಮಾಡಿದ್ದಾರೆ, ಈಗಲೂ ನಡೀತಾ ಇದೆ, ಮಾಡ್ತಾ ಇದ್ದಾರೆ, ಆಯಿತಾ? ಕಳಿಸ್ಬೇಕು ವಾಪಸ್ ನಿಮ್ಮನ್ನು ಅಂತ, ದೂರ ಕಳಿಸ್ಬಿಡ್ಬೇಕು ಅಂತನೋ, ಅಥವಾ ಅದೇ ಪರ್ಮನೆಂಟಾಗಿ ಸೆಂಡ್ ಆಫ್ ಕೊಟ್ಬಿಡ್ಬೇಕು ನಿಮ್ಮನ್ನು ಮೇಲಕ್ಕೆ ಅಂತನೋ, ಅಂತೂ ಏನೋ ಮಾಡ್ತಾ ಇದ್ದಾರೆ ಭಯಂಕರವಾಗಿ. ಆದರೆ ಅದೆಲ್ಲ ನಡೆಯಲ್ಲ ಅಂತಿದ್ದಾರೆ, ಮುಗೀತು ಅವ್ರದ್ದು. ಏನು ನಡೀತಾ ಇತ್ತು ಇಷ್ಟು ದಿವಸ ತೆರೆಮರೆಯಲ್ಲಿ ಏನು ನಡೀತಾ ಇತ್ತು, ಇನ್ನೆಲ್ಲ ಬಯಲಿಗೆ ಎಳಿತೀನಿ ಅಂತಿದ್ದಾರೆ, ಎಲ್ಲ ಆಚೆ ಬರುತ್ತೆ. ಜಸ್ಟಿಸ್ ಕಾರ್ಡ್ ಬಂದಿದೆ, ಇದು ಬಂತು 9 ಬಂದಿದೆ, ನೀವೇ ನೋಡೋರಂತೆ, ಆಯಿತಾ? ಇನ್ನು ಮತ್ತಿನ್ನೇನು ನಿಮ್ಮ ತಂಟೆಗೂ ಬರೋಲ್ಲ, ನಿಮಗೆ ತೊಂದರೆ ಕೊಡೋದಕ್ಕಂತೂ ಖಂಡಿತ ಬರೋದಿಲ್ಲ, ಅರ್ಥ ಆಯ್ತಾ? ಸೊ ಇದು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಖಂಡಿತ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್, ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಕಮೆಂಟ್ಸ್ ಆರ್ ವೆಲ್ಕಮ್.
ಥ್ಯಾಂಕ್ ಯು ಸೋ ಮಚ್. ಓಕೆನಾ? ನೋಡಿ ನಿಮ್ಮ ಕಮೆಂಟ್ಸಿಂದ ಬರೀ ಒಬ್ರದ್ದಲ್ಲ, ಎಲ್ಲರೂ ಯಾರೆಲ್ಲ ಓದ್ತಾರೆ ಟೈಮ್ ತೊಗೊಂಡು ಪಾಪ ಯಾರು ಓದ್ತಾರೆ, ಅವ್ರಿಗೂ ಒಂದು ರೀತಿ ಏನನ್ಸುತ್ತೆ ಗೊತ್ತಾ? ನಿಜವಾಗ್ಲೂ ಹೇಳ್ತೀನಿ, ನಾನು ಇತ್ತೀಚೆಗೆ ನೋಡಿಲ್ಲ ಕಮೆಂಟ್ಸ್ ಎಲ್ಲ, ಖಂಡಿತ ನೋಡ್ತೀನಿ ಆಯಿತಾ? ನೋಡ್ತೀನಿ. ಬಟ್ ಇದಕ್ಕೇನಂತಂದರೆ ನಾನು ಹೇಳ್ತಾ ಇರೋದು, ಬೇರೆಯವ್ರಿಗೆ ಎಷ್ಟು ಮಟ್ಟಿಗೆ ಒಂದು ಸಮಾಧಾನ ಆಗುತ್ತೆ ಅಂತಂದರೆ, ಅಂದರೆ ನೀವು ದುಃಖದಲ್ಲಿದ್ದೀರಾ, ನೀವು ಏನು ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿದ್ದೀರಾ ಅದನ್ನು ನೋಡಿ ಖುಷಿ ಪಡ್ತಾರೆ ಅಂತ ನಾನು ಆ ಥರ ಹೇಳ್ತಾ ಇಲ್ಲ. ಅಂದರೆ ಇನ್ನೂ ಇಷ್ಟು ಜನ ಈ ಪ್ರಪಂಚದಲ್ಲಿ ಇನ್ನೂ ಈ ಥರ ನರಳುತ್ತಾ ಇರೋರು ಇದ್ದಾರಾ, ಇನ್ನೂ ಈ ಥರ ಇದ್ದಾರಾ ಅನ್ನೋ ಥರ ಅವರೊಂದು ಓದ್ತಾರೆ ಅದನ್ನಲ್ವಾ. ಓದಿದಾಗ ಒಂದು ರೀತಿ ಏನು ಹೇಳೋದು ಗೊತ್ತಿಲ್ಲ ನನಗೆ, ಸಮಾಧಾನ ಅನ್ನೋಕ್ಕಿಂತ ಒಂದು ಸಲ ಯೋಚನೆ ಮಾಡುವಂಗಾಗತ್ತೆ. ಈ ಥರ ಜನ ಬಂದ್ಬಿಡ್ತಾ ಇದ್ದೀವ ನಾವು? ಇದು ಯಾವ ರೀತಿ, ಯಾವ ಥರ ಇದು? ಈ ಥರ ಕಲಿಗಾಲ, ಎಲ್ಲೆಲ್ಲಿ ನೋಡು ಹೀಗೀಗೆ ಇದೇ ಥರ ಕತೆ ಕೇಳ್ತೀವಲ್ಲ, ಏನಾಗ್ತಾ ಇದೆ ಪ್ರಪಂಚದಲ್ಲಿ ಅನ್ನೋ ಥರ ಒಂದು ಯೋಚನೆ ಮಾಡೋ ಥರ ಟೈಮ್ ಬರುತ್ತೆ ಅಲ್ವಾ? ಯಾರಿಗೇ ಆಗಲಿ ಆ ಥರ ಓದಿದಾಗ, ನಮಗೇ ಆಗಲಿ ಯಾರಿಗೇ ಆಗಲಿ ಒಂದು ಸಲ ಒಂದು ಕಡೆ ಸಿಕ್ಕಾಪಟ್ಟೆ ದುಃಖ ಆಗುತ್ತೆ, ಒಂದು ಕಡೆ ಬೇಜಾರಾಗುತ್ತೆ. ನನಗಂತೂ ಸಖತ್ ಬೇಜಾರಾಗುತ್ತೆ ಈ ಥರ ಎಲ್ಲ ಓದಿದಾಗ. ಕಮೆಂಟ್ಸ್ ಎಲ್ಲ ಒಂದೊಂದು ಸಲ ಎಷ್ಟೋ ಸಲ ಅಳುನೇ ಬಂದುಬಿಡುತ್ತೆ ಪಾಪ. ನಾವೇನು ಮಾಡೋಕ್ಕಾಗಲ್ಲ, ಅದೇ ಕರ್ಮದ ಕಾರ್ಡು ಅಲ್ವಾ? ಆ ಥರ ಆಚೆ ಬರಬೇಕು ಅಂತಂದಾಗ ಆ ಥರ ಒಂದು ಸ್ವಲ್ಪ ಸಮಯ ತೊಗೊಳುತ್ತೆ. ಸೊ ಧೈರ್ಯವಾಗಿರಿ, ಖಂಡಿತ. ಅರ್ಥ ಆಯ್ತಾ? ಆ್ಯಂಡ್ ಇದೆಲ್ಲ ಏನಿದೆ ಕಾರ್ಡ್ಸ್ ಬಂದಿರೋದು, ಇದು ಕ್ಲೋಸ್ ಆಗ್ತಿದೆ ಅಂತ ಹೇಳ್ತಾ ಇದೆ ಆಯಿತಾ? ಕ್ಲೋಸ್ ಮಾಡ್ತಿದ್ದಾರೆ ಭಗವಂತ. ನಂಬಿಕೆ ಇಡಿ, ಧೈರ್ಯವಾಗಿರ್ಬೇಕಷ್ಟೇ ನೀವುಗಳು, ಆಯಿತಾ? ಸರಿಪ್ಪ. ಥ್ಯಾಂಕ್ ಯು ಸೋ ಮಚ್.